ಈಗ ಇಲ್ಲಿ ಇವರ ಹತ್ರ ಇದ್ದಂತ ಖಡ್ಗ ಯಾರು ಕೊಟ್ಟಿರ್ಬೋದು? ಇದು ಬ್ರಿಟಿಷ್ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂತ ಖಡ್ಗಗಳು ಬರ್ತಾವ್ರಿ. ಕಿತ್ತೂರು ಸಂಸ್ಥಾನದೊಳಗಿರೋ ಏನ್ ಬರ್ತಾವ್ರಿ, ಹಿಂಗ್ ಬೆಂಡ್ ಬರ್ತಾವ. ಇದು ಬ್ರಿಟಿಷ್ ಸರ್ಕಾರದೊಳಗ ಕೊಟ್ಟಿರ್ತಕ್ಕಂತ ಖಡ್ಗಗಳು. ಇವರು ಅಂದ್ರೆ ಅವರು ಎಲ್ಫಿನ್ಸ್ಟನ್ ಅಂತ ಹೇಳಿ ಒಂದು ಕಂಪನಿ ಅವರು ಈ ಖಡ್ಗಗಳನ್ನ ರೆಡಿ ಮಾಡ್ತಾ ಇದ್ರು. ಎಲ್ಫಿನ್ಸ್ಟನ್ ಕಂಪನಿ ಅಂತ ಹೇಳಿ ಒಂದು ಇದಿತ್ತು. ಬಹುಶಃ ಅವರು ಸರ್, ಈಗ ಇವ್ರ ಮನೆಗೆ ಬಂದಿದ್ವಿ. ಇವರು ಇಲ್ಲಿ ಕಿತ್ತೂರು ಸಂಸ್ಥಾನದವರು, ಇವ್ರಿಗೆ ವಂಶಸ್ಥರು ಏನಾಗಿದ್ರು? ಇವರು ಕಿತ್ತೂರು ಸಂಸ್ಥಾನದೊಳಗ ಸೇರ್ ಸಂಧಿಗಳಾಗಿದ್ರಿ. ಅಂದ್ರೆ ಸೇರ್ ಸಂಧಿಗಳು ಅಂದ್ರೆ ಸೈನಿಕರಾಗಿದ್ರು. ಇವ್ರ ಮನೆತನದವರು ಹನುಮಂತಪ್ಪ ಹೊಸೂರ್ ಅಂತಕ್ಕಂಥವ್ರು ಕಿತ್ತೂರು ಸಂಸ್ಥಾನದೊಳಗೆ ಕೆಲಸ ಮಾಡ್ತಾ ಇದ್ರು. ಆ ನಂತರ ಕಾಲಾಂತರದೊಳಗ ಈ ಸೇರ್ ಸಂಧಿ ಹುದ್ದೆಗಳನ್ನ ರದ್ದುಪಡಿಸಿದ ನಂತರ ಕೆಲವೊಂದಷ್ಟು ಅವಧಿಯೊಳಗೆ ಇಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಒಳಗೂ ಕೆಲಸ ಮಾಡಿದ್ರಿ. ಆಮೇಲೆ ಕೆಲವೊಂದಷ್ಟು ಸ್ವಾತಂತ್ರ್ಯ ಬಂದ ನಂತರ ಇವನ್ನ ಸೇರ್ ಸಂಧಿ ಹುದ್ದೆಗಳನ್ನ ಕಾಲ್ಸಾಟ್ ಮಾಡಿದ್ರು. ಆ ಕಾಲ್ಸಾಟ್ ಮಾಡಿದ ನಂತರ ಆ ಜಮೀನುಗಳನ್ನ ಇವರು ಇನ್ನು ಉಳಿಮೆ ಮಾಡ್ತಾರೆ. ಕಿತ್ತೂರು ಸಂಸ್ಥಾನದವ್ರು ಕೊಟ್ಟಿರ್ತಕ್ಕಂಥ ಜಮೀನು, ಅವರು ಕೊಟ್ಟಿರ್ತಕ್ಕಂಥ ಈ ಖಡ್ಗ ಮತ್ತು ವರಿಗಳು. ಇದು ಖಡ್ಗ ಎಲ್ಲ ಕಿತ್ತೂರು ಚೆನ್ನಮ್ಮನ ಅಲ್ಲಿಂದಲೇ ಕೆಲವೊಂದಷ್ಟನ್ನ ಕಿತ್ತೂರು ಸಂಸ್ಥಾನದವ್ರು ಕೊಟ್ಟಿದಾರ್ರಿ, ಕೆಲವೊಂದಷ್ಟನ್ನ ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟಿದೆ. ಅವ್ರು ಬಂದಾಗ ಅವ್ರು ಕೊಟ್ಟಿದ್ದಾರೆ. ಒಂದಷ್ಟು ಕಿತ್ತೂರು ಸಂಸ್ಥಾನದವರು ಕೊಟ್ಟದ್ದು ಅದಾವ್ರಿ, ಒಂದಷ್ಟು ಬ್ರಿಟಿಷ್ ಗೌರ್ಮೆಂಟ್ ಕೊಟ್ಟದ್ದು ಅದಾವ್ರಿ. ದಿನ ದಿನ ಆರೋಗ್ಯ ತರೋ ಆರ್ಕೆಜಿ ಸೂಪರ್ ಆರ್ಕೆಜಿ ತುಪ್ಪ. ಈಗ ಇಲ್ಲಿ ಇವರ ಹತ್ರ ಇದ್ದಂತ ಖಡ್ಗ ಯಾರು ಕೊಟ್ಟಿರ್ಬೋದು? ಇದು ಬ್ರಿಟಿಷ್ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂತ ಖಡ್ಗಗಳು ಬರ್ತಾವ್ರಿ. ಕಿತ್ತೂರು ಸಂಸ್ಥಾನದೊಳಗಿರೋ ಏನ್ ಬರ್ತಾವ್ರಿ, ಹಿಂಗ್ ಬೆಂಡ್ ಬರ್ತಾವ. ಇದು ಬ್ರಿಟಿಷ್ ಸರ್ಕಾರದೊಳಗ ಕೊಟ್ಟಿರ್ತಕ್ಕಂತ ಖಡ್ಗಗಳು. ಇವರು ಅಂದ್ರೆ ಅವರು ಎಲ್ಫಿನ್ಸ್ಟನ್ ಅಂತ ಹೇಳಿ ಒಂದು ಕಂಪನಿ ಅವರು ಈ ಖಡ್ಗಗಳನ್ನ ರೆಡಿ ಮಾಡ್ತಾ ಇದ್ರು. ಎಲ್ಫಿನ್ಸ್ಟನ್ ಕಂಪನಿ ಅಂತ ಹೇಳಿ ಒಂದು ಇದಿತ್ತು. ಬಹುಶಃ ಅವರು ಇರ್ಬೇಕು, ಇನ್ನೂ ಅದು ಸಂಶೋಧನೆ ಆಗ್ಬೇಕ್ರಿ. ನೋಡಿ ವೀಕ್ಷಕರೇ, ಬ್ರಿಟಿಷರು ಗೌರ್ಮೆಂಟ್ ಇದ್ದಾಗ ಮತ್ತು ಚೆನ್ನಮ್ಮನ ಆಸ್ಥಾನದಲ್ಲಿ ಕೊಡುವಂತ ಖಡ್ಗಗಳಿಗೆ ಏನು ವ್ಯತ್ಯಾಸ ಏನಂದ್ರೆ, ಚೆನ್ನಮ್ಮನ ಆಸ್ಥಾನದಲ್ಲಿ ಕೊಡ್ತಕ್ಕಂತ ಖಡ್ಗ ಬಂದು ರೌಂಡ್ ಆಗಿರುತ್ತೆ, ಬೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ಈ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ ಕೊಡುವಂತ ಈ ಖಡ್ಗ ಐತೆ ನೋಡಿ, ಈ ತರ ಉದ್ದ ಇರುತ್ತಂತೆ. ನೋಡ್ತಾ ಇದೀರಾ, ಇದು ಬ್ರಿಟಿಷರು ಈ ಮನೆತನಕ್ಕೆ ಕೊಟ್ಟಿರ್ತಕ್ಕಂತ ಈ ಖಡ್ಗ. ಇದು ನೀವು ನೋಡ್ತಾ ಇದೀರಾ ನೋಡಿ ಹೇಗಿದೆ. 1800 ಡಿಸೆಂಬರ್ 1, 1869 ಲ್ಯಾಂಡ್ ರೆಕಾರ್ಡ್ಸ್ ಪ್ರಕಾರ ಇವ್ರ ಮನೆತನದವರ ಹೆಸರು ಬಾಳಣ್ಣ ಬಿನ್ ನಿಂಗಣ್ಣ ಹೊಸೂರ್. ಬಾಳಣ್ಣ ತಂದೆ ನಿಂಗಣ್ಣ ಹೊಸೂರ್ ಅಂದ್ರೆ 1861 69 ಇವ್ರ ಹೆಸರು ಲ್ಯಾಂಡ್ ಅಲಿಯೇಷನ್ ರೆಕಾರ್ಡ್ ಒಳಗೆ ಇವ್ರ ಹೆಸರು ರೆಕಾರ್ಡ್ ಆಯ್ತು. ಆನಂತರ ಅವ್ರ ವಂಶದವ್ರು ಬಂದಾಗ ಹನುಮಂತಪ್ಪ ಹೊಸೂರು ಹಿಂಗದು ಬರ್ತಾರೆ. ಇವ್ರು ಆಗಿನಿಂದ ಇವರು ರೆಕಾರ್ಡ್ ಅದಾವ್ರಿ. ಅಲ್ಲಿಗೆ ಎಷ್ಟು ವರ್ಷ? ಒಂದು 1861 1930 35 34 ಆಸ್ಪಾಸ್. ಅಂದ್ರೆ 2026 ಮೈನಸ್ 1869 157 ವರ್ಷ ಇತಿಹಾಸದ ಖಡ್ಗ ಇದೆ. 157 ವರ್ಷದ ಇತಿಹಾಸದ ಖಡ್ಗ ನಾವು ಇಟ್ಕೊಂಡಿದೀವಿ. ಅದು ಇನ್ನೂ ರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ ಸರ್. ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ. ನಿಮ್ಗೆ ಏನ್ ಅನ್ಸುತ್ತೆ ಸರ್, ಈ ಖಡ್ಗ ಮತ್ತೆ ನಿಮ್ ಮನೆತನ ಈ ತರ ಸೇವೆ ಮಾಡಿರೋದು ನಿಮ್ಗೆ ಏನ್ ಅನ್ಸುತ್ತೆ? ಅಲ್ಲ, ಖುಷಿ ಅನ್ಸಲ್ವಾ? ಹೆಮ್ಮೆ ಅನ್ಸುತ್ತಾ? ಇವಾಗ ನಿಮ್ಮ ಮನೆತನ ಕಿತ್ತೂರು ಸಂಸ್ಥಾನದ ಒಳಗಡೆ ಏನು ಸೈನಿಕರಾಗಿದ್ರು, ಅವಾಗ ನಿಮ್ಮ ಅಪ್ಪ ಅಥವಾ ನಿಮ್ಮ ಮುತ್ತಾಜ ಏನಾದ್ರು ಅದನ್ನ ನೋಡಿದ್ರ? ನಿಮ್ಮ ಅಪ್ಪ ಏನಾದ್ರು ನೋಡಿದ್ರ?
ಅವಾಗೆ ನಂಗೆ ಇವ್ರ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲ. ಓಕೆ, ಓಕೆ. ಒಟ್ಟಲ್ಲಿ ಈ ಖಡ್ಗಕ್ಕೆ ನೀವು ಪೂಜೆ ಮಾಡ್ತೀರಿ, ಹ್ಮ್ ಒಳ್ಳೆ ಗೌರವ ಕೊಡ್ತೀರಿ. ಹ್ಮ್. ಇದರಿಂದ ನಿಮ್ಗೆ ತುಂಬಾ ಅನುಕೂಲ ಇದೆಯಾ? ಇದರಿಂದ ನಿಮ್ಗೆ ಒಂದು ಒಳ್ಳೆ ಹೆಸರು. ಒಳ್ಳೆ ಇವರು ಏನ್ ಮಾಡ್ತಾರ್ರಿ, ಇದನ್ನ ಖಡ್ಗ ಮತ್ತು ವರಿಯನ್ನ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತಾರ್ರಿ. ಪೂಜೆ ಮಾಡಿ ಯಾವಾಗಾರ ವಿಶೇಷ ಸಂದರ್ಭದೊಳಗ ಮಾತ್ರ ಇದನ್ನ ಹೊರಗೆ ತೆಗಿತಾರ್ರಿ. ಈ ಬನ್ನಿ ಮುಡಿ ದಿವಸ ದಸರಾ ಹಬ್ಬದೊಳಗ ಹೊರಗಡೆ ಹೋಗೋದು ಬನ್ನಿ ಮುಡಿ ತಗೊಂಡ್ ಹೋಗ್ತಾರ್ರಿ. ಆಮೇಲೆ ಗ್ರಾಮ ದೇವಿ ಜಾತ್ರೆ ನಡೆದ್ರ ಆ ಜಾತ್ರೆ ಸಮಯದೊಳಗ ಈ ಖಡ್ಗವನ್ನ ಉಪಯೋಗ ಮಾಡ್ತಾರ್ರಿ. ಅಂದ್ರೆ ಇವರು ಇದನ್ನ ತಲಾಂತರದಿಂದ ಒಂದು ಗೌರವ ಸೂಚಕವಾಗಿ ತಮ್ಮ ಹಿರಿಯರ ಆಸ್ತಿ ಅಂತೇಳಿ ಇದನ್ನ ಪೂಜೆ ಮಾಡೋದು, ಸಂರಕ್ಷಣೆ ಮಾಡೋದು ಮಾಡ್ತಾರೆ. ದೇವತಾ ಸ್ಥಾನಮಾನದೊಳಗೆ ಇಟ್ಟು ಪೂಜೆ ಮಾಡ್ತಾರೆ. ಈಗ ಇದನ್ನ ಅವ್ರ ಕೋಡ್ ಅಂದ್ರೆ ಕೊಡುದಿಲ್ರಿ ಈಗ, ಯಾಕಂದ್ರೆ ಅವ್ರ ಮನೆದೇವ್ರ ಕೊಟ್ಟಂಗ ಅನ್ನುವಂತ ಒಂದು ಭಾವನೆ ಅವರಲ್ಲಿ. ನಿಜ ವೀಕ್ಷಕರೇ, ಇವಾಗ ನಮಗೆ ಈಗ ನಮ್ಮ ಮೈಸೂರು ಕಡೆನೂ ಕೂಡ, ನಮ್ಮ ಮೈಸೂರಲ್ಲೂ ಕೂಡ ಈ ಬಂಗಾರದ ಸೀರೆಗಳೆಲ್ಲ ಅರಮನೆಗಳೆಲ್ಲ ಗಿಫ್ಟ್ ಎಲ್ಲ ಕೊಡ್ತಿದ್ದಾರೆ. ಸೊ ಅದನ್ನು ಕೂಡ ಈಗಲೂ ನೋಡಕ್ಕೆ ಸಿಗ್ತವೆ. ಸುಮಾರು ವರ್ಷದ ಕಾಲ ಇತಿಹಾಸದ ಸೀರೆಗಳನ್ನು ಇನ್ನೂ ಕೆಲವರು ಮನೆಯಲ್ಲಿ ಗಿಫ್ಟ್ ಆಗಿ ಇಟ್ಕೊಂಡಿದ್ದಾರೆ. ಅವುಗಳನ್ನ ಕೊಡಿದ ಯಾರು ಕೊಡಲ್ಲ. ಯಾಕೆಂದ್ರೆ ಅದನ್ನ ದೇವರ ಪೀಠ ಮತ್ತೆ ಚಾಮುಂಡೇಶ್ವರಿ ಏನೋ ದೇವರ ವಿಗ್ರಹ ಇದೆ, ಅದು ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಇದನ್ನು ಕೂಡ ಅದೇ ಲೆವೆಲ್ ಅಲ್ಲಿ ಕೂಡ ಇವರು ಇಟ್ಕೊಂಡ್ ಬಂದಿದ್ದಾರೆ ಮನೆ ತಂದವರು. ಇಲ್ಲ, ಗ್ರಾಮ ದೇವಿ ಜಾತ್ರೆ ನಡೀತಿತ್ತು ನಮ್ಮಲ್ಲಿ. 12 ವರ್ಷಕ್ಕೊಮ್ಮೆ, 15 ವರ್ಷಕ್ಕೊಮ್ಮೆ. ಆ ಜಾತ್ರೆ ನಡೆಯುವ ಸಂದರ್ಭದೊಳಗ ಇವುಗಳನ್ನ ದೇವಿ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಅವಾಗ ಇವ್ರ ಜವಾಬ್ದಾರಿ ಏನಂದ್ರೆ ದೇವಿ ಸಂರಕ್ಷಣೆ, ಖಡ್ಗ ಹೊರಗೆ ಹಿಡ್ಕೊಂಡು ದೇವಿ ಸಂರಕ್ಷಣೆ ಮಾಡುವಂತ ಕೆಲಸ ಈ ಮನೆ ತಂದವ್ರು ಮಾಡ್ತಾರೆ. ಇವ್ರ ಜವಾಬ್ದಾರಿ ಅದು. ದೇವಿ ಸಂರಕ್ಷಣೆಗೆ ಇವರೇ ಇರ್ತದೆ. ಅಲ್ಲ, ಗ್ರಾಮ ದೇವಿ ಅಂದ್ರೆ ದುರ್ಗಾ ಮಾತೆಯನ್ನ, ದ್ಯಾಮವ್ವ ಅಂತೇಳಿ ಎರಡು ಗ್ರಾಮ ದೇವತೆ ಅದಾವ. ಆ ಜಾತ್ರೆ ನಡೆಯುವಂತ ಸಮಯದೊಳಗ ಅಥವಾ ಅವಾಗ ಟೈಮ್ದೊಳಗ ಈ ಏನ್ ಸೇತ್ ಸಂಧಿಗಳದಾರ್ರಿ, ವಾಲಿಕಾರರ್ ಅಂತಾರ ನಮ್ ಕಡೆ. ವಾಲಿಕಾರರ ಜವಾಬ್ದಾರಿ ಏನಂದ್ರ ಆ ಗ್ರಾಮ ದೇವಿಯನ್ನ ಸಂರಕ್ಷಣೆ ಮಾಡ್ಬೇಕು. ಯಾರು ಮುಟ್ಟಂಗಿಲ್ಲ, ಬೇರೆ ಪರಸ್ಥಳದವರು ಇದನ್ ಸರಿ ಕೊಡೋದಿಲ್ಲ. ಇದನ್ನ ವರಿ ಹಿಡ್ಕೊಂಡು ಅವ್ರ ಹೊರಗೆ ತೆಗೆದು ಅದ್ರ ಸಂರಕ್ಷಣೆ ನಿಂತಿರ್ತಾರ. ಫಸ್ಟ್ ಪೂಜೆ ಆಗಿ ವರಿಗಳನ್ನ, ಈ ಖಡ್ಗಳನ್ನ ಪೂಜೆ ಮಾಡಿ ದೇವಿ ಜಾತ್ರೆಯನ್ನು ಪ್ರಾರಂಭ ಮಾಡ್ತಾರ. ಆ ಪೂರ್ತಿ ಆ ದೇವಿ ಜಾತ್ರೆ ಸಮಯದೊಳಗ ಈ ದೇವಿ ಸಂರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿ ಇವ್ರು. ಅಂದ್ರೆ ಸಂಸ್ಥಾನ ಅವಾಗಿಂದ ಮೊದಲಿಂದ ಈ ಗ್ರಾಮ ದೇವಿಯ ಸಂರಕ್ಷಣೆ ಜವಾಬ್ದಾರಿಯನ್ನ ಈ ವಾಲಿಕಾರರಿಗೆ ಕೊಟ್ಟಿರ್ತಕ್ಕಂತ ಪರಂಪರೆ ಇದೆ. ಸೊ ಇದು ನಿಮ್ಗೆ ಎಷ್ಟನೇ ತಲೆಮಾರು ಸಹಿತ? 5ನೇ ತಲೆಮಾರ, 4ನೇ ತಲೆಮಾರ? ಅವ್ರಿಗೆ ಅಷ್ಟ ಮಾಹಿತಿ ಇಲ್ಲ. ಸುಮಾರು ಇವ್ರದ್ದು 3-4 ತಲೆಮಾರ. ಏನು ಕುರಿ ಅವ್ರು ಹೇಳಿರಲ್ಲ, ಹಂಗೆ ಇವ್ರದ್ದು 3-4 ತಲೆಮಾರು. ಸರ್, ನಿಮ್ ಹೆಸರು? ಬಸಪ್ಪ. ಓಕೆ. ಪ್ರಿಯ ವೀಕ್ಷಕರೇ, ನೋಡಿ ಹೇಗಿದೆ ಸರ್. ಹಾಕ್ರಿ. ಹಾಕ್ರಿ ನೋಡಿ ನೋಡಿ ಫ್ರೆಂಡ್ಸ್, ಎಷ್ಟು ಒಂದು ಕೈ ನಿಜ ಅಲ್ಲ, ಅಜಾನುಭಾವು ಆಗಿನ ಕಾಲದ ಸೈನಿಕರು ರಾಶಿ ಹಾಕಿರ ನೋಡಿ. ಅಷ್ಟು ಇದು ಅದು ಲಾಕ್ ಹಚ್ಚಲ್ರಿ ಅದು. ಇದೇನು ಕಡಗ ಇದೆ ಸರ್, ಇದನ್ನ ಯಾವಾಗಲೂ ಸಂರಕ್ಷಣೆ ಮಾಡಿ. ದೇವರು ಒಳ್ಳೇದು ಮಾಡ್ಲಿ ನಿಮ್ಮ ಕುಟುಂಬಕ್ಕೆ, ನಿಮಗೆ. ಆಯ್ತಾ?